जो भी चैनल पे नए हैं प्लीज सब्सक्राइब कीजिए। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಶ್ರೀ ಬಸವ SC/ST ಪತ್ತಿನ ಸಹಕಾರ ಸಂಘದ ಎಲ್ಲ ನಿರ್ದೇಶಕರಲ್ಲಿ ವಿನಂತಿಸಿಕೊಳ್ಳೋದಂದರೆ, ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಪುರಸಭೆ ಕಾರ್ಯಾಲಯದವರು ಮತ್ತು MLA ಒಂದು ಸಹಕಾರದಿಂದ ನಮಗೆ ಈಗಾಗಲೇ ಸಿ ಸೈಟನ್ನು ಕೊಟ್ಟಿದ್ದಾರೆ. ಆ ಸಿ ಸೈಟನ್ನು ಕಟ್ಟಲಿಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಆದರಣೀಯ MLAs ಅವರು ಆಗಮಿಸಿದರು. ಜೊತೆಯಲ್ಲಿ ಅವರ ಸೋದರಾಗಿರ್ತಕ್ಕಂಥ ಶಿವಕುಮಾರ್ ಕೂಡ ಬಂದಿದ್ದರು ಮತ್ತು ನಾವೆಲ್ಲರೂ ಸೇರಿ ಇವತ್ತು ನಾವು ಗುದ್ದಲಿ ಪೂಜೆ ಮಾಡಿದ್ದೀವಿ. ಮುಂದೆ ಅದನ್ನು ಕಟ್ಟಡ ಕಟ್ಟಲಿಕ್ಕೆ ನಾವು ಎಲ್ಲ ಉತ್ಸುಕರಾಗಿದ್ದೀವಿ. ಮತ್ತು ಇದರಲ್ಲದೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ನಾವು ಇದನ್ನು ಯಶಸ್ವಿಗೊಳಿಸಿದ್ದೀವಿ. ಬಸವ ಪತ್ತಿನ ಸಹಕಾರ ಸಂಘ ನಿಯಮಿತ ಸೇಡಂ ಇವತ್ತು ನಮ್ಮ ಅಧ್ಯಕ್ಷರಾದಂಥ ಬಸವರಾಜ ಮಳಗಿ ಸರ್ ಅವರೇ, ಎಲ್ಲ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರೇ ಮತ್ತು ನಮ್ಮ ಎಲ್ಲ ಊರಿನ ಹಿರಿಯರೇ, ಇವತ್ತಿನ ದಿನ ಐತಿಹಾಸಿಕವಾದಂಥ ಬಹು ದಿನಗಳಿರದ ಕನಸನ್ನಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪತ್ತಿನ ಸಹಕಾರ ಸಂಘವನ್ನು ಮಾಡಿ ಸುಮಾರು ಏನಂತಂದ್ರೆ 1.5 ವರ್ಷ ಗಳಿದಿದೆ. ಅದಕ್ಕೆ ಇವತ್ತು ಅದು ಪುರಸಭೆಯವರು ನಮಗೆ ಸಿಎ ಏನಂತಂದ್ರೆ ಸೈಡನ್ನು ಏನಂತಂದ್ರೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಪುರಸಭೆಯ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ, ಮತ್ತು ಇವತ್ತಿನ ಕಟ್ಟಡದ ಉದ್ಘಾಟನೆಯಲ್ಲಿ ಮೊನ್ನೆ ಶಾಸಕರಾದಂಥ ರಾಜ್ಕುಮಾರ್ ಪಾಟೀಲ್ ಅವರು ಉದ್ಘಾಟನೆಯನ್ನು ಮಾಡೋದ್ರ ಮೂಲಕ ಆ ಕಟ್ಟಡಕ್ಕೆ ಒಂದು 5 ಲಕ್ಷ ರೂಪಾಯಿ ಅನುದಾನವನ್ನು ಅವರ ಶಾಸಕರ ಅನುದಾನದಲ್ಲಿ ಕೊಡ್ತೀನಿ ಅಂತ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಮತ್ತು ಅದಕ್ಕೆ ಅವ್ರಿಗೇನು ನಾವು ಏನಂತಂದ್ರೆ ತುಂಬ ಹೃದಯವಾದಂಥ ಏನಂತಂದ್ರೆ ಧನ್ಯವಾದಗಳನ್ನು ಹೇಳ್ತೀವಿ. ಹಾಗೆ ಈ ಒಂದು ಕಟ್ಟಡದ ಭವ್ಯವಾದಂಥ ಕಟ್ಟಡವನ್ನು ಹಾಗೆ ಮುಂದಿನ ಈ ಸಮಾಜಕ್ಕೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಏಳಿಗೆಯಾಗಿಸಿ ನಾವೆಲ್ಲರೂ ಕೈ ಜೋಡಿಸಿಗೇಸಿ ಏನಂತಂದ್ರೆ ಅದನ್ನು ಬೆಳೆಸಬೇಕು, ಅದನ್ನು ಉಳಿಸಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಂಡ್ಗೇಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್.